ಹಲೋ ಸ್ನೇಹಿತರೆ, ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ನಮಗೆ ಯುಗಾದಿ ಆದರೂ ಸಹ ಒಂದು ವಿಶ್ ಮಾಡ್ತಿದ್ದೇನೆ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಪಾಪು ಮಲಗಿದ್ದಾಳೆ. ಇದೊಂದು ಬೆಕ್ಕುಂಟು, ತಲೆ ತಿಂತ ಉಂಟು. ನನ್ನ ಯೂಟ್ಯೂಬ್ ಚಾನಲ್ ಮಾಡಿ 2 ಇಯರ್ಸ್ ಆಯಿತು. ಯಾರೂ ನನಗೆ ಹೇಳಿಕೊಡಲಿಲ್ಲ, ನಾನೇ ಓಪನ್ ಮಾಡಿದ್ದು, ನಾನೇ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಹಳೆ ವಿಡಿಯೋ ಎಲ್ಲ ನೋಡುವಾಗ ನಂಗೆ ಒಂಥರ ಅನ್ನಿಸ್ತದೆ. ಅದು ಆ ವಿಡಿಯೋಕ್ಕೂ ಈ ವಿಡಿಯೋಕ್ಕೂ ತುಂಬ ಡಿಫ್ರೆನ್ಸ್ ಉಂಟು. ಈಗಿನ ವಿಡಿಯೋಕ್ಕೂ ನಂಗೆ ಅಷ್ಟಾಗಿ ಮಾತಾಡೋಕ್ಕೆ ಬರಲ್ಲ. ನಾನು ತುಂಬ ಸೈಲೆಂಟ್, ನನ್ನ ನೇಚರೇ ಹಾಗೆ. ಅಪ್ಪ ಅಮ್ಮನೂ ಅಷ್ಟಾಗಿ ಮಾತಾಡಲ್ಲ. ನನ್ನ ಫ್ರೆಂಡ್ ಒಬ್ಳಿದ್ಲು, ಅವಳದ್ದು ನೋಡಿ ಕಲ್ತಿದ್ದೆ. ಅವಳು ತುಂಬ ಮಾತಾಡೋಳು, ಅವಳದ್ದೇ ಕಾಪಿ ಹೊಡಿತಿದ್ದೆ ಅಂತ ಅಂದ್ಕೊಳ್ಬೋದು. ಎಲ್ಲರೂ ಪರ್ಫೆಕ್ಟ್ ಆಗಿರ್ಬೇಕಂತೇನಿಲ್ಲ ಅಲ್ಲ, ಒಬ್ಬೊಬ್ರದ್ದು ಒಂದೊಂದು ಥರ ಗುಣಲಕ್ಷಣ. ತುಂಬ ಚಳಿ ಇದೆ, ಕ್ಲೌಡ್ ಆಗಿದೆ ಒಂಥರ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. January 1st, 2025. ಪುದೀನ ಸ್ವಲ್ಪ ಇತ್ತು, ಪುದೀನ ಪಲಾವ್ ಮಾಡು ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನಾನಿಲ್ಲಿ. ಇಲ್ಲಿ ಕುಕ್ಕರಿಗೆ ನಾನು 1 ದೊಡ್ಡ ಸ್ಪೂನ್ ತೆಂಗಿನೆಣ್ಣೆ, ಚಕ್ಕೆ, ಲವಂಗ, ಏಲಕ್ಕಿ ಅದೆಲ್ಲ ಹಾಕ್ತಿದ್ದೇನೆ, ಮಸಾಲ ಐಟಮ್. ಮತ್ತು ಇದು ನಾನು ಪುದೀನ, ಕೊತ್ತಂಬರಿ ಸೊಪ್ಪು, 2 ಮೆಣಸು, ಕೊತ್ತಂಬರಿ, ಶುಂಠಿ ಎಲ್ಲ ಹಾಕಿ ಕಡಿದು ತೆಗೆದಿಟ್ಕೊಂಡಿದ್ದೇನೆ. ಮತ್ತು ಟೊಮಾಟೆ ಒಂದು ಅರ್ಧ ನೀರುಳ್ಳಿ ಸಹ ಕಡಿದು ತೆಗೆದಿಟ್ಕೊಂಡಿದ್ದೇನೆ. ಅದನ್ನೆಲ್ಲ ಹಾಕಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಮತ್ತು ಇಲ್ಲಿ ತರಕಾರಿ ಬಂದು ಬೀನ್ಸ್, ಬಟಾಟೆ, ಹಸಿ ಬಟಾಣಿ, ಕ್ಯಾರೆಟ್ ಎಲ್ಲ ಕೊಯ್ದು ರೆಡಿ ಮಾಡಿಟ್ಕೊಂಡಿದ್ದೇನೆ. ಒಂದು ಅರ್ಧ ಈರುಳ್ಳಿ ಸಹ ತಗೊಂಡಿದ್ದೇನೆ. ಇದನ್ನು ಹಾಕಿ ಚೆನ್ನಾಗಿ ಅದು ಕುದಿಬೇಕು. ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋದು. ಅಷ್ಟರಲ್ಲಿ ನಾನು 2 ಲೋಟ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ತೆಗೆದಿಟ್ಟಿದ್ದೇನೆ. ಸೋನಾ ಮಸೂರಿ ಯೂಸ್ ಮಾಡ್ತಿದ್ದೇನೆ. ಇದು ಕುದಿತಿರ್ಬೇಕಾದ್ರೆ ಅಕ್ಕಿ ಹಾಕಿ, 1 ಲೋಟ ಅಕ್ಕಿಗೆ ಆದರೆ 2 ಲೋಟ, ಸೊ 4 ಲೋಟ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋದು. ಕುದಿತಿರ್ಬೇಕಾದ್ರೆ ಸ್ವಲ್ಪ ತೆಂಗಿನೆಣ್ಣೆ, ಉಪ್ಪು, ರುಚಿಗೆ ಬೇಕಾದಷ್ಟು ಉಪ್ಪು ಆವಾಗ ಸ್ವಲ್ಪ ಹಾಕಿದ್ದೇವೆ, ನೋಡ್ಕೊಂಡು ಹಾಕ್ಕೊಳ್ಬೇಕು. ಮತ್ತು ತುಪ್ಪ, ಒಂದು ಸ್ವಲ್ಪ ಲಿಂಬೆ ರಸ ಇದ್ದರೆ ಹಾಕ್ಬೋದು, ಬೇಕಂತಿಲ್ಲ, ಆಪ್ಷನಲ್. ಹಾಕ್ಕೊಳ್ಳೋದಾದರೆ ಹಾಕ್ಕೊಳ್ಬೋದು. ರುಚಿ ರುಚಿಯಾದ ಪುದೀನ ಪಲಾವ್ ರೆಡಿ. ಈ ಹದದಲ್ಲಿ 4 ಲೋಟ ಬೇಕಾದಲ್ಲಿ ಚೂರು ಹುಡಿ, ನಿಂಬೆ ಹುಡಿ, ಸ್ವಲ್ಪ ತುಪ್ಪ ಆದರೆ ತುಪ್ಪ, ಎಣ್ಣೆ ಆದರೆ ಎಣ್ಣೆ ಹಾಕಿ ಲಿಡ್ ಕ್ಲೋಸ್ ಮಾಡಿದರೆ ಆಯಿತು. ತಲೆಗೆ ಕಪ್ಪು ಕೂದಲಿಗೆ ಭೃಂಗರಾಜ ಆಯಿಲ್ ಹೇಗೆ ಮಾಡೋದಂತ, ಅದು ಎಲ್ಲಿ ಸಿಗ್ತದೆ ಅಂತ ಅದು ತೋರಿಸಿ ವಿಡಿಯೋ ಮಾಡಿದ್ದೆ. ಅದಕ್ಕೆ ಅವರು ದೀಪ ಪ್ರಕಾಶ್ ಅವರು ನಿಮಗೆ ವಿಡಿಯೋ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿದರು. ಅದಕ್ಕೆ ರಿಪ್ಲೈ ಆಗಿ ಒಬ್ರು ಯಾರೋ ಹೇಳಿದರು, ನೀವು ಚೆನ್ನಾಗಿ ವಿಡಿಯೋ ಮಾಡ್ತೀರಿ, ಹೀಗೆ ಕಂಟಿನ್ಯೂ ಮಾಡಿ ಅಂತ. ರೀಸೆಂಟಾಗಿ ಒಂದು ಅವಲಕ್ಕಿ ಒಗ್ಗರಣೆ ಅಂತ ಮಾಡಿದ್ದೆ. ಆ ರೆಸಿಪಿಗೆ ಸಹ ಸ್ಟೀಲ್ ಪಾತ್ರದಲ್ಲಿ ಸ್ಟೋರೇಜ್ ಮಾಡೋಕ್ಕಾಗೋದಿಲ್ಲ, ಅದು ಹಾಳಾಗ್ತದಂತ ನಾನು ಕ್ವಾಂಟಿಟಿ ವೈಸ್ ಸ್ವಲ್ಪ ಮಾಡಿದ್ದು, ಸ್ಟೋರೇಜಿಗಂತ ಇಡಲಿಲ್ಲ. ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ. ವಿದ್ಯಾಪ್ರಕಾಶ್ ಅಂತ ಒಬ್ಬರು ಮೆಸೇಜ್ ಮಾಡಿದರು, ನಿಮಗೆ ವಿಡಿಯೋ ಮಾಡೋಕ್ಕೆ ಬರಲ್ಲ ಅಂತ. ಸ್ವಲ್ಪ ಬೇಜಾರಾಯಿತು. ಅದಕ್ಕೆ ನಾನು ರಿಪ್ಲೈ ಆಗಿ ಇಷ್ಟೇ ಹೇಳಿದೆ, ನನಗೆ ಗೊತ್ತಿಲ್ಲ, ನೀವು ಸ್ವಲ್ಪ ಹೇಳಿಕೊಡಿ ಅಂತ ಹೇಳಿದೆ ಅಷ್ಟೇ. ಮತ್ತು ಅವರೇ ನನಗೆ ಶಾರ್ಟ್ಸ್ ವಿಡಿಯೋ ಎಲ್ಲ ಚೆನ್ನಾಗಿ ಮಾಡ್ತೀನಂತ ವಿದ್ಯಾಪ್ರಕಾಶ್ ಅವರೇ ರಿಪ್ಲೈ ಮಾಡಿದ್ದಾರೆ. ಲೈವ್ ಮಾಡಿದ್ರಂತೂ ಕೆಟ್ಟದಾಗಿ ಮೆಸೇಜ್ ಮಾಡ್ತಾರೆ. ನೀವು ಯಾರಂತನೂ ಗೊತ್ತಿಲ್ಲ, ಆದರೂ ಕೆಲವೊಂದು ಮೆಸೇಜು ಬೇಜಾರಾಗ್ತದೆ. ಡಿಲೀಟ್ ಮಾಡ್ತೇನೆ ನಾನು, ಅದಕ್ಕೆ ರಿಪ್ಲೈ ಮಾಡಲಿಕ್ಕೆ ಹೋಗೋದಿಲ್ಲ. ಬ್ಯಾಡ್ ಕಮೆಂಟಿಗೆ ರಿಪ್ಲೈ ಮಾಡೋಕ್ಕೆ ಹೋದರೆ ಅವ್ರು ಅಂದ್ಕೊಳ್ಳೋರು ನಾವು ಹೇಳ್ತೇವೆ ಏನು ಮಾಡ್ತಾರೆ ಇವರು ಅಂತ, ಆ ಥರನೂ ಅಂದ್ಕೊಳ್ತಾರೇನೋ. ಅದಕ್ಕೆ ಜಾಸ್ತಿ ಅದನ್ನು ತಲೆಗೆ ಹಾಕ್ಕೊಳ್ಬಾರ್ದು. ಸಂಬಂಧಪಟ್ಟವರೇನಾದರೂ ಹೇಳಿದರೆ ಸ್ವಲ್ಪ ಬೇಜಾರಾಗ್ತದೆ. ಇವ್ರು ಯಾರೋ ಏನು
ಕಂಡವರಿಗೆಲ್ಲ ಬೇಜಾರು ಮಾಡ್ಕೊಂಡು ಕೂತ್ರೆ ಇಲ್ಲಿ ಮುಂದೆ ಬರೋದು ಭಾಳ ಕಷ್ಟ ಉಂಟು ಅಂತ ನನ್ನ ಅನಿಸಿಕೆ. ಆದರೆ ಸಹ ಕೆಲವ್ರಿಗೆ ತುಂಬ ಬೇಜಾರಾಗ್ತದೆ, ಕೆಲವ್ರು ಲೈವ್ ಮಾಡೋಕ್ಕೆ ಹೆದರ್ಕೊಳ್ತಾರೆ. ಲಾಸ್ಟ್ ಟೈಮ್ ಲೈವಲ್ಲಿ ಒಬ್ಬರು ಹೇಳಿದರು, ಹೌದಕ್ಕ ಅದಕ್ಕೆ ನಾನು ಲೈವ್ ಮಾಡೋದಿಲ್ಲ, ಏನೇನೋ ಬ್ಯಾಡ್ ಕಮೆಂಟ್ ಮಾಡ್ತಾರೆ. ನಿಜವಾಗಿಯೂ ತುಂಬ ಸೂಕ್ಷ್ಮ ಮನಸ್ಸಿದ್ರೆ ತುಂಬ ಹರ್ಟ್ ಆಗ್ತದೆ ಈ ಥರ ಎಲ್ಲ ಮೆಸೇಜ್ ಮಾಡಿದರೆ. ಆದರೆ ನಿಮಗೆ ಇಷ್ಟ ಆದರೆ ಪ್ರೋತ್ಸಾಹ ಮಾಡಬೇಕು, ಇಲ್ಲಾಂದರೆ ಸುಮ್ಮನೆ ಹೋಗಬೇಕು. ಯಾಕೆ ಬ್ಯಾಡ್ದಿದ್ದದೆಲ್ಲ ಕಮೆಂಟ್ ಮಾಡೋದು? ನಾವು ಹಾಗಿರುವುದಿಲ್ಲ. ಆ ಥರ ಇರೋರಿಗೆ ಅದೇನು ಅನಿಸಲ್ಲ ಅಂತ ಅನಿಸ್ತದೆ. ಜಸ್ಟ್ ಏನೋ ಒಂದು ಯೂಟ್ಯೂಬ್ ಟೈಮ್ ಉಂಟು, ಸೊ ಯೂಟ್ಯೂಬ್ ಮಾಡುವ, ಏನೋ ಫ್ರೀ ಟೈಮಲ್ಲಿ ಏನೋ ಮಾಡುವ ಅಂತ ಬಂದಿರ್ತೇವೆ ಅಷ್ಟೇ. ಇಲ್ಲಿವರೆಗೆ ಬಂದಿದ್ದೇವೆ. ಯೂಟ್ಯೂಬ್ ಏನು ಈಸಿ ಟಾಸ್ಕ್ ಅಲ್ಲ, ತುಂಬ ಕಷ್ಟ ಉಂಟು. ಜಸ್ಟ್ ವಿಡಿಯೋ ಮಾಡಿದ ಕೂಡ ವೈರಲ್ ಆಗಲ್ಲ, ಸಬ್ಸ್ಕ್ರೈಬರ್ ಬೇಕು. ತುಂಬ ಸ್ಟ್ರಗಲ್ ಇರ್ತದೆ, ಇಲ್ಲಿ ತುಂಬ ಕಷ್ಟ ಇರ್ತದೆ. ఏమేపును పోయా